ಸರ್ ಈ ಸರ ದಸರಾಗೆ ನಾವು ಆನೆಗಳು ತರಿಸಿದೀವಿ ಸರ್. XUV ಸ್ಟಾಕ್ ಇರುತ್ತೆ ಸರ್. ಸಿಂಗಲ್ ಓನರ್ ಜಸ್ಟ್ 44,000 ನೋಡಿದೆ ಸರ್. ಡೀಸೆಲ್ ವೆಹಿಕಲ್ ಸರ್. ಸರ್ ಈ ತರ ಟೆಸ್ಟ್ ಇರೋ ವೆಹಿಕಲ್ 4 ಲಕ್ಷ ಕಡಿಮೆ ಸಿಗಲ್ಲ ಸರ್. ನಮ್ಮ ಶೋರೂಮ್ ಬರ್ಲಿ 3,20,000ಕ್ಕೆ 7 ಸೀಟರ್ ವೆಹಿಕಲ್ ಕೊಡ್ತಾ ಇದೀನಿ. 3,20,000 ರೂಪಾಯಿಗೆ ಸ್ಕಾರ್ಪಿಯೋ ಸಿಗ್ತಾ ಇದೆ ನೋಡಿ. ಆಟೋಮೆಟಿಕ್ ವೆಹಿಕಲ್ ಸರ್. ಆಟೋಮೆಟಿಕ್ ಸ್ವಿಫ್ಟ್ ಡಿಸೈರ್ ZDI ಪ್ಲಸ್ 16 ಮಾಡಲ್ 5,10,000 ಕೊಡ್ತೀನಿ ಚಾಲೆಂಜ್ ಅಲ್ಲಿ. 5,10,000 ರೂಪಾಯಿಗೆ ಅದರಲ್ಲೂ 16 ಡಿಸೈರ್ ಸರ್. 2013 ಮಾಡಲ್ ಪೋಲೋ ಹೈಲೈನ್ 3,95,000 ಮಾಡ್ಕೊಡ್ತೀನಿ ಸರ್. 3,95,000 ರೂಪಾಯಿಗೆ ಟಾಪ್ ಎಂಡ್ ವೆಹಿಕಲ್ ಪೋಲೋ ಸಿಗ್ತಾ ಇದೆ. ಅದು ಸನ್ ರೂಫ್ ಇರೋದು ನಾಗರ್ಬಾವಿ ಸರೌಂಡಿಂಗ್ ಅಲ್ಲಿ ಯಾರದನ್ನು ಸಿಗಲ್ಲ. ಹೋಂಡಾ ಬ್ರಿಯೋ 2017 ಮಾಡಲ್ ಸಿಂಗಲ್ ಓನರ್. ಏನ್ ಹೇಳ್ತೀರಾ ಸರ್ ಪ್ರೈಸ್? 3,40,000 ಫೈನಲ್ ಮಾಡ್ಕೊಡ್ತೀನಿ. 3,40,000ಕ್ಕೆ 2.5 ಲಕ್ಷ ಲೋನೇ ಆಗತ್ತೆ ನಿಮಗೆ. ಡೀಸೆಲ್ ಸರ್ 4 ಜಾಸ್ತಿ ಇದೆ ನಮ್ಮ ಹತ್ರ. ಸಿಂಗಲ್ ಓನರ್ ಸರ್. ಯಾವ್ದು ಒಂದು ಪೀಸ್ ಕೂಡ ಚೇಂಜ್ ಆಗಿಲ್ಲ, ಒಂದು ಕ್ವಾರ್ಟರ್ ಗ್ಲಾಸ್ ಕೂಡ ಚೇಂಜ್ ಆಗಿಲ್ಲ ಇದು ಸರ್. 2018 ಮಾಡಲ್ ಇದು ಸಿಂಗಲ್ ಓನರ್. ಆಫರ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಏನ್ ಹೇಳ್ತೀರಾ ಸರ್? 225 ಕೊಡ್ತೀನಿ ಫೈನಲ್. 2,25,000ಕ್ಕೆ ಅದು 4 ಬ್ರ್ಯಾಂಡ್ ನ್ಯೂ ಸಿಂಗಲ್ ಓನರ್ ವೆಹಿಕಲ್. 4,85,000 ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ನಿಮಗೆ 5 ವರ್ಷ ಕಡಿಮೆ ಇಲ್ಲ. ಡೀಸೆಲ್ ವೆಹಿಕಲ್ ಸರ್. ಜಸ್ಟ್ 270 ಕೊಡ್ತೀನಿ ಸರ್. 2,70,000 ರೂಪಾಯಿ. 2 lakh. ಹೌದು ಸರ್. ಕೆ ಸೀರೀಸ್ ಇದು ಜಸ್ಟ್ ಇವಾಗ ಬಂದಿರೋದು. ಇನ್ನು ವಾಶ್ ರಬ್ಬಿಂಗ್ ಪಾಲಿಶ್ ಏನು ಆಗಿಲ್ಲ. ಫಿಯಟ್ ಪುಂಟೋ ಸರ್ 1,55,000 ಕೊಡ್ತೀನಿ. ಸ್ಯಾಂಟ್ರೋ ಬಲ್ಲಿ ಒಳ್ಳೆ ಪುಂಟೋ ಕೊಡ್ತೀನಿ. ಒಟ್ಟು 50,000 ರೂಪಾಯಿ ಮ್ಯಾಗ್ವಿಲ್ ಟೈರ್ ಇದೆ. 16 ಸಿಂಗಲ್ ಓನರ್ ಸರ್. 5,25,000 ಕೊಡ್ತೀನಿ ಸರ್. ಬರೀ ಶಿಫ್ಟ್ ಬೆಲೆಯಲ್ಲಿ ಬಲೆನೋ ಕೊಡ್ತಾ ಇದ್ದೀನಿ. 5,25,000ಕ್ಕೆ ಅದರಲ್ಲೂ ಸಿಂಗಲ್ ಓನರ್ ಬಲೆನೋ ಸಿಗ್ತಾ ಇದೆ ನೋಡಿ. 6 ಇಯರ್ ಬ್ಯಾಗ್ ಬಟನ್ ಸ್ಟಾರ್ಟ್ ಸಿಂಗಲ್ ಓನರ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಸರ್. ಇದು 4 ಲಕ್ಷಕ್ಕೆ ಆಗುತ್ತೆ ಡೀಸೆಲ್. ಹೌದು ಸರ್. ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ 190 ಕೊಡ್ತೀನಿ ಸರ್. 1,90,000 ಮಾಡಿ ಆಗಿದೆ. 5 ವರ್ಷ ಫ್ರೆಶ್ ಎಫ್ಸಿ ಇದೆ. 2,10,000 ಕೊಡ್ತೀನಿ. ಬರೀ ಸಿಂಗಲ್ ಸ್ಯಾಂಟ್ರೋನು ಬರಲ್ಲ ನಿಮ್ಗೆ. ಆಲ್ರೆಡಿ ಸ್ಕೋಡಾ ಫ್ಯಾಬಿಯಾ ಗಟ್ಟಿ ಗಾಡಿ. ಅದು ಫುಲ್ ಫ್ಯೂಚರ್ ಇರೋ ವೆಹಿಕಲ್. ಶೋರೂಮ್ ಬರೀ 2,15,000 ಮಾಡ್ಕೊಡ್ತೀನಿ. 2,15,000ಕ್ಕೆ ಅದರಲ್ಲೂ ಕೆ ಸೀರೀಸ್ ವೆಹಿಕಲ್ 15 ಮಾಡಲ್ ಸಿಂಗಲ್ ಓನರ್ W8 XUV ಜಸ್ಟ್ 39,000 ಓಡಿದೆ ಸರ್. 39,000 ಓಡಿದೆ. ಹೌದು ಸರ್. 5,10,000 ಕೊಡ್ಲಿ ತಗೊಂಡೋಗಿ. ಎಷ್ಟು? 5,10,000 ಕೊಡ್ತೀನಿ. 5,10,000 ರೂಪಾಯಿಗೆ ಜಸ್ಟ್ 475 ಕೊಡ್ತೀನಿ ಸರ್. 2014 ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲ್ ಸರ್. ಇದು 4,75,000 ರೂಪಾಯಿಗೆ ಡಸ್ಟರ್ ಸಿಗ್ತಾ ಇದೆ ನೋಡಿ. ಶಿಫ್ಟ್ 2012 ಮಾಡಲ್ ಡೀಸೆಲ್ 3,95,000 ಆಗುತ್ತೆ ಸರ್. ಇದು 3,95,000 ರೂಪಾಯಿಗೆ ಡೀಸೆಲ್ ಸ್ವಿಫ್ಟ್ 2017-18 ಮಾಡಲ್. ಇದು ಸೆಕೆಂಡ್ ಓನರ್ ಜಸ್ಟ್ 485 ಕೊಡ್ತೀನಿ ಫೈನಲ್ ಟು ಫೈನಲ್. ಲೋ ಬಜೆಟ್ ಅಲ್ಲಿ ಒಂದು ಆಟೋಮೆಟಿಕ್ ಕೊಡ್ತಾರೆ. ಬೇಗ ಬಂದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಹೋಗ್ಬಿಡುತ್ತೆ. ಡೈಮಂಡ್ 2K ಸಿಸ್ಟಮ್ ಎಲ್ಲ ಇದೆ. ಇದು ಕೂಡ ನಿಮಗೆ ಶೋರೂಮ್ ಇಷ್ಟ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್. ದಸರಾ ಆಫರ್ ಅನ್ಕೊಳ್ಳಿ 1,95,000 ಕೊಟ್ಬಿಡ್ತೀನಿ. 1,95,000 ರೂಪಾಯಿಗೆ ಆಟೋಮೆಟಿಕ್ ಹೋಂಡಾ ಸಿಟಿ ಸರ್. ಶಿಫ್ಟ್ 2011 ಮಾಡಲ್ ಟೈಪ್ 2 ಬರುತ್ತೆ. ಇದು ಸೆಕೆಂಡ್ ಓನರ್ ಆಗಿದೆ. ಶೋರೂಮ್ ಮೇಂಟೆನೆನ್ಸ್ 80,000 ರನ್ ಆಗಿದೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಒಳ್ಳೆ ಲೆದರ್ ಅಪಲ್ಸರಿ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡಿ ನೀವು. 052 ನಂಬರ್ ಕೂಡ ಚೆನ್ನಾಗಿದೆ. ವಿತ್ HSRP ನಂಬರ್ ಪ್ಲೇಟ್ಸ್ ಅಂತ. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬರ್ತಕ್ಕಂಥದ್ದು. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ 4K ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇರ್ತಕ್ಕಂಥದ್ದು ಒಳಗಡೆ. ಹಾಗೆ ಇಂಟೀರಿಯರ್ ಕೂಡ ತೋರಿಸ್ಬಿಡ್ತೀನಿ ನೋಡ್ಬೋದು. AC ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ. ಹಾಗೆ 4K ಡೈಮಂಡ್ 4K ಸಿಸ್ಟಮ್ ಹಾಕ್ಸಿದ್ದಾರೆ. ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಅದು ನೋಡ್ಬೋದು ಒಂಥರ ರೆಡ್ ಆ್ಯಂಡ್ ಪಿಂಕ್ ಫಿನಿಶಲ್ಲಿದೆ. ಪವರ್ ವಿಂಡೋಸ್ ಬರಲ್ಲ ಈ ಗಾಡಿಯಲ್ಲಿ. ವಿತ್ ಸರ್ವಿಸ್ ರೆಕಾರ್ಡ್ ಓಡಿರ್ತಕ್ಕಂಥ ಸ್ವಿಫ್ಟ್ ಇದು 80,000 ಓಡಿದೆ. ಜೆನ್ಯೂನ್ ಗಾಡಿ ಅಂತಾನೆ ಹೇಳ್ಬೋದು. ಮಿಡ್ ವೇರಿಯಂಟ್ ಆಗಿರುತ್ತೆ. ಏನಿದೆ ಸರ್ ಪ್ರೈಸು? ಇದು ಮಾರ್ಕೆಟ್ ಅಲ್ಲಿ 3.5 ಲಕ್ಷ ಇದೆ ಸರ್. ಈ ಶೇಪ್ ಅಲ್ಲಿ ತಗೊಂಡೋಗೋದ್ರೆ ನಿಮಗೆ 3.5 ಇದೆ. ನಮ್ಮ ಶೋರೂಮ್ ವಿಸಿಟ್ ಮಾಡಲಿ. 3,10,000ಕ್ಕೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 3,10,000 ರೂಪಾಯಿಗೆ 80,000 ಓಡಿರ್ತಕ್ಕಂಥ ಸ್ವಿಫ್ಟ್. ಅದರಲ್ಲೂ VXI ಮಿಡ್ ವೇರಿಯಂಟ್ ಬರ್ತಾ ಇದೆ ನಿಮಗೆ. ಹಾಗೆ ಬಲೆನೋ ಇದೆ. ಅದರಲ್ಲೂ ಸ್ಪೋರ್ಟ್ ಅಂತ ಬ್ಯಾಡ್ಜಿಂಗ್ ಹಾಕೊಂಡಿದ್ದಾರೆ. ಯಾವ ವೇರಿಯಂಟ್? ಸ್ಪೋರ್ಟ್ಸ್ ಲುಕ್ ಇದೆ ಸರ್. ಇದು ಡೆಲ್ಟಾ. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 16 ಮಾಡಲ್ ಹೌದು. 16 ಸಿಂಗಲ್ ಓನರ್ ಸರ್. ಆಫ್ಟರ್ ಮಾರ್ಕೆಟ್ ನಿಮಗೆ 70,000 ಅಲಾಯ್ ವೀಲ್ಸ್ ಇದೆ. ಸ್ಪೈಲರ್ ಇದೆ. ಒಳ್ಳೆ ಲೆದರ್ ಅಪಲ್ಸರಿ ಇದೆ ನೋಡಬಹುದು. ಇಂಟೀರಿಯರ್ ಅಲ್ಲಿ ಲೆದರ್ ಅಪಲ್ಸರಿ ಇದೆ ನೋಡಬಹುದು. ಬ್ಯಾಕ್ ಸೈಡ್ ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಫ್ರಂಟ್ ಅಲ್ಲಿ ನಿಮಗೆ ಕಂಪ್ಯೂಟರ್ ಸಿಸ್ಟಮ್ ಬರುತ್ತೆ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಕಾಮನ್ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರ್ತಕ್ಕಂಥ ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಬಲೆನೋ 16 ಮೋಡ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಕಲರ್ ಮ್ಯಾಚ್ ಆಗ್ತಾ ಇದೆ. ಫ್ಯಾನ್ಸಿ ಕಲರ್. ಹೌದು. ಹೇಳಿ ಸರ್. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಶೋರೂಮ್ ಮೇಂಟೆನೆನ್ಸ್ 5,25,000 ಕೊಡ್ತೀನಿ ಸರ್. ಬರೀ ಶಿಫ್ಟ್ ಬೆಲೆಯಲ್ಲಿ ಬಲೆನೋ ಕೊಡ್ತಾ ಇದ್ದೀನಿ. ಅದು ಸ್ಪೋರ್ಟ್ಸ್ 5,25,000ಕ್ಕೆ ಅದರಲ್ಲೂ ಸಿಂಗಲ್ ಓನರ್ ಬಲೆನೋ ಸಿಗ್ತಾ ಇದೆ ನೋಡಿ. ಓಕೆ ಸೂಪರ್. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ನಿಮಗೆ ಲೋನ್ ಕೂಡ ಬೇಕು ಅಂತ ಹೇಳಿ ಲೋನ್ ಆಗುತ್ತೆ ನಿಮಗೆ. 50,000 ತಂದು ಮಿಕ್ಕಿ ಲೋನ್ ಆಗುತ್ತೆ. ಹಾಗೆ ಇಕೋ ಸ್ಪೋರ್ಟ್ ಕೂಡ ಇದೆ. 2014 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 44,000 ಓಡಿದೆ ಸರ್. ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್. 44,000 ಓಡಿರ್ತಕ್ಕಂಥ ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್. ಇದಕ್ಕೂ ಕೂಡ ಲೋನ್ ಆಗುತ್ತೆ. ಟೈಟೇನಿಯಂ ಆಗಿರುತ್ತೆ ಅಲ್ವಾ? ಟೈಟೇನಿಯಂ ಪ್ಲಸ್ ಇದು ಏರ್ ಬ್ಯಾಗ್ ಎಲ್ಲ ಆಪ್ಷನಲ್. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಗೆ ಮ್ಯಾಗ್ ಬರುತ್ತೆ. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ. ಆಪ್ಷನಲ್ ಆಗಿರೋದ್ರಿಂದ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. ಹೆಡ್ಸ್ ಅಪ್ ಡಿಸ್ಪ್ಲೇ ಮಾಡಿಸ್ಕೊಂಡಿದ್ದಾರೆ ನೋಡಬಹುದು. ಹಾಗೆ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿರ್ತಕ್ಕಂಥ ವೆಹಿಕಲ್. 14 ಮಾಡಲು ಸಿಂಗಲ್ ಓನರ್ ಮ್ಯಾನ್ಯುವಲ್ ವೇರಿಯಂಟ್ ವಿತ್ ಕ್ಲೈಮೇಟ್ ಕಂಟ್ರೋಲ್ AC ಸಮೇತ ಬರ್ತಕ್ಕಂಥ ಸಿಂಗಲ್ ಓನರ್ ಇಕೋ ಸ್ಪೋರ್ಟ್. ಏನಿದೆ ಸರ್ ಪ್ರೈಸ್? 4,85,000 ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ನಿಮಗೆ 5 ವರ್ಷ ಕಡಿಮೆ ಇಲ್ಲ. 4,85,000ಕ್ಕೆ ಅದು ಜಸ್ಟ್ 44,000 ಓಡಿರೋ ವೆಹಿಕಲ್. ಟಾಪ್ ಎಂಡ್ ಮಾಡಲ್. ಜಸ್ಟ್ 44,000 ಓಡಿರ್ತಕ್ಕಂಥ ಟಾಪ್ ಎಂಡ್ ಮಾಡಲು. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ವೆಹಿಕಲ್ ಸರ್. ಅದರಲ್ಲೂ ಡೀಸೆಲ್. ಹೌದು ಸರ್. ಸೂಪರ್. ಒಳ್ಳೆ ಪ್ರೈಸ್. ನೆಕ್ಸ್ಟ್ ಮಾರುತಿ ಸುಜುಕಿ ZXi ಶಿಫ್ಟ್ 2010 ಮಾಡಲು. ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಮ್ಯಾಗ್ ಬರುತ್ತೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಬ್ರ್ಯಾಂಡ್ ನ್ಯೂ ಲೆದರ್ ಇದೆ ನೋಡಬಹುದು.
ಕಂಪನಿ ಫಿಟೆಡ್ ಸೀಟ್ ಬರುತ್ತೆ ಮತ್ತೆ ನಿಮಗೆ ಸೆರಿಮೋನ್ ಕಂಟ್ರೋಲ್ ಎಲ್ಲ ಬರುತ್ತೆ. ಟಾಪ್ ಅಂಡ್ ZX ವೇರಿಯಂಟ್ ಬರುತ್ತೆ ಅಲ್ವಾ ಸರ್? ಹೌದು ಸರ್, ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟ್ ಸ್ಕ್ರಾಚಸ್ ಇಲ್ಲ. 10 ಮಾಡಲ ಸರ್? ಎಕ್ಸ್ಟ್ರಾ ಕ್ಲಾಸ್, ಹೌದು 10 ಮಾಡಲ್ ಸೆಕೆಂಡ್ ಓನರ್. ಪ್ರೈಸು ತುಂಬಾ ಚೆನ್ನಾಗಿದೆ ಸರ್. ಮಾರ್ಕೆಟ್ ಅಲ್ಲಿ 325 ಇದೆ, ನಮ್ಮ ಶೋರೂಮಿಗೆ ಬರಲಿ ಫೈನಲ್ 285 ಮಾಡ್ಕೊಡ್ತೀನಿ ಚಾಲೆಂಜ್. 2,85,000. ಹೌದು, VXI ಸಿಗಲ್ಲ, ನಾನು ZXI ಕೊಡ್ತಾ ಇದ್ದೀನಿ ಚಾಲೆಂಜ್. ಟಾಪ್ ಅಂಡ್ ಮಾಡಲ್ ಸ್ವಿಫ್ಟ್ ಸಿಗ್ತಾ ಇದೆ ನಿಮಗೆ, ಅದ್ರಲ್ಲೂ ಸೆಕೆಂಡ್ ಓನರ್ ಆಗಿದೆ ನಿಮಗೆ, ಅದೊಂದು ಇದು. ಹಾಗೆ ನೆಕ್ಸ್ಟ್ ಒಂದು ಜಾಜ್ ಇದೆ, ಅದ್ರಲ್ಲೂ ಐ ಥಿಂಕ್ ಇದು ಡೀಸೆಲ್ ಅನ್ಸುತ್ತೆ. ಡೀಸೆಲ್ ಸರ್, ಓಕೆ. ಇದ್ರಲ್ಲಿ ಡೀಸೆಲ್ ಇದೆ, ಪೆಟ್ರೋಲ್ ಇದೆ, ಮ್ಯಾನುವಲ್ ಇದೆ, ಆಟೋಮೆಟಿಕ್ ಇದೆ. 4 ಜಾಜ್ ಇದೆ ನಮ್ಮ ಹತ್ರ. 4 ಜಾಜ್? ಹೌದು. ಹೋಂಡಾ ಜಾಜ್ ಡೀಸೆಲ್ 2015 ಮಾಡಲ್, ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್. ಆಫ್ಟರ್ ಮಾರ್ಕೆಟ್ ನಿಮಗೆ ಒಳ್ಳೆ ಲೆದರ್ ಅಪಲ್ಸರಿ ಹಾಕ್ಸಿದ್ದಾರೆ. ಇದರಲ್ಲೂ ಕೂಡ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಿಮಗೆ, ರಿಮ್ ವೀಲ್ ಬರುತ್ತೆ, ಸೈಡ್ ಇಂಡಿಕೇಟರ್ಸ್, ಮಿರರ್ ಸಮೇತ ಬರುತ್ತೆ. ಆಫ್ಟರ್ 20+ ಮೈಲೇಜ್ ಕೂಡ ಬರುತ್ತೆ ಇದು. ಓಕೆ. ಮ್ಯಾನ್ಯುವಲ್ ವೇರಿಯಂಟ್, ಲೆದರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಅದ್ರ ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಸರ್, ಯಾವ್ದು ಒಂದು ಪೀಸ್ ಕೂಡ ಚೇಂಜ್ ಆಗಿಲ್ಲ, ಒಂದು ಕ್ವಾರ್ಟರ್ ಗ್ಲಾಸ್ ಕೂಡ ಚೇಂಜ್ ಆಗಿಲ್ಲ ಇದು. ಓಕೆ. ಸಿಂಗಲ್ ಓನರ್ ಡೀಸೆಲ್ ಜಾಜ್ ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ ಆನ್ಲೈನ್ ಚೆಕ್ ಮಾಡ್ಕೊಳ್ಳಿ, OLX ಇದೆ, ಎಲ್ಲ ಇದೆ, ಮಾರ್ಕೆಟ್ ಪ್ಲೇಸ್ ಇದೆ. 5.5 ಲಕ್ಷ ಕಡಿಮೆ ಇಲ್ಲ. ನಮ್ಮ ಶೋರೂಮಿಗೆ ಬರಲಿ 4,80,000 ಕೊಡ್ತೀನಿ. 4,85,000 ಡೀಸೆಲ್ ಜಾಜ್ ಸಿಗ್ತಾ ಇದೆ. ಒಳ್ಳೆ ಮೈಲೇಜ್, 20+ ಮೈಲೇಜ್ ಬರುತ್ತೆ. ಲೋನ್ ಆಗುತ್ತಾ ಸರ್? 3 lakh ಲೋನ್ ಆಗುತ್ತೆ ಆರಾಮಾಗಿ. ಮತ್ತೆ ಹೇಳ್ಬೇಕಂದ್ರೆ ಇದು ಶಿಫ್ಟ್ i20 ಗಿಂತ ಕಂಫರ್ಟೇಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಓಕೆ, ಸೂಪರ್. ಹಾಗೆ ನಮ್ಮ ಹತ್ರ ಒಂದು ಪೋಲೋ ಕೂಡ ಇದೆ, ನೋಡಬಹುದು ಸರ್. 2013 ಮಾಡಲ್ ಪೋಲೋ ಹೈಲೈನ್ ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ 69,000 ನೋಡಿದೆ, ಹೈಲೈನ್. ಹಾಗೆ ನಿಮ್ಗೆ ನೋಡಬಹುದು ಸ್ಪಾಯ್ಲರ್ ಎಲ್ಲ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಕ್ ಬರುತ್ತೆ. 69,000 ಸರ್ವಿಸ್ ರೆಕಾರ್ಡ್ ಹೊಡಿರ್ತಕ್ಕಂಥ ವೆಹಿಕಲ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಹಾಗೆ ಸ್ಟೇರಿಂಗ್ ಅಂಡ್ ಕಂಟ್ರೋಲ್, ಕಂಪನಿ ಫಿಟೆಡ್ ಸಿಸ್ಟಮ್, ಮ್ಯಾನ್ಯುವಲ್ ವೇರಿಯಂಟ್, ಲೆದರ್ ಎಲ್ಲ ಚೆನ್ನಾಗಿದೆ. ಅದರಲ್ಲೂ ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ವೆಹಿಕಲ್ ಹೈಲೈನ್ ಬರುತ್ತೆ. ಪೋಲೋ ಸರ್, ಹೌದು ಹೈಲೈನ್ ಸರ್. ಪೋಲೋ ಸರ್ 4.5 ಲಕ್ಷ ಇದೆ ಬಜಾರ್ ಪ್ರೈಸ್. ನಮಗೆ ನಮ್ಮ ಶೋರೂಮಿಗೆ ಬರಲಿ 3,95,000 ಮಾಡ್ಕೊಡ್ತೀನಿ ಸರ್. 3,95,000 ರೂಪಾಯಿಗೆ ನಿಮಗೆ ಅದರಲ್ಲೂ ಪೆಟ್ರೋಲ್ ಟಾಪ್ ಎಂಡ್ ವೆಹಿಕಲ್ ಪೋಲೋ ಸಿಗ್ತಾ ಇದೆ. ಓಕೆ, ಒಳ್ಳೆ ಪ್ರೈಸ್. ನಿಮಗೆ ಲೋನ್ ಕೂಡ ಆಗುತ್ತೆ ಐ ಥಿಂಕ್. ಖಂಡಿತ. ಹಾಗೆ ನೆಕ್ಸ್ಟ್ ಯಾವುದು ಸರ್? ಇದು ಹೋಂಡಾ ಬ್ರಿಯೋ 2017 ಮಾಡಲ್, ಸಿಂಗಲ್ ಓನರ್. ಇದು ಕೂಡ ತೋರಿಸ್ತೀನಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಓಕೆ. ಅದರಲ್ಲೂ 14 ಸರ್? 17 ಮಾಡಲ್ ಸರ್. 17 ಮಾಡಲು. ಓಕೆ. ಸಿಸ್ಟಮ್ ಎಲ್ಲ ಬರಲ್ಲ, ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ಗಾಡಿ ಇದೆ ಅಂತಾನೆ ಹೇಳ್ಬೋದು. AC ಎಲ್ಲ ಬರುತ್ತೆ, ಕಂಪನಿ ಸೀಟ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಅದರಲ್ಲೂ 17 ಮಾಡಲು. ಏನ್ ಹೇಳ್ತೀರಾ ಸರ್ ಪ್ರೈಸು? ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ 4.5 ಲಕ್ಷ ಹೇಳ್ತಾರೆ ಸರ್. ನಮ್ಮ ಶೋರೂಮಿಗೆ ಬರಲಿ 3,40,000 ಫೈನಲ್ ಮಾಡ್ಕೊಡ್ತೀನಿ. 3,40,000ಕ್ಕೆ 2.5 ಲಕ್ಷ ಲೋನೇ ಆಗತ್ತೆ ನಿಮಗೆ. ಹೌದಾ? 2.5 ಲಕ್ಷ ಲೋನ್? ಹೌದು ಸರ್. ಲರ್ನಿಂಗಿಗೆ, ಪಾರ್ಕಿಂಗಿಗೆ ನೋಡೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು, ಒಳ್ಳೆ ಮಾಡಲ್ ವೆಹಿಕಲ್ ಅಂತ ಹೇಳ್ಬೋದು. 3,45,000 ಕೊಡ್ತೀನಿ. 340 ಕೊಡ್ತೀನಿ. 3,40,000ಗೆ ಅದರಲ್ಲೂ 17 ಮಾಡಲು ಬ್ರಯೋ ಸಿಗ್ತಾ ಇದೆ ನಿಮಗೆ. ಲೋನ್ ಕೂಡ ಆಗುತ್ತೆ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇರ್ತಕ್ಕಂಥ ವೆಹಿಕಲ್. ಯಾರಾದ್ರೂ ಸ್ವಿಫ್ಟ್ ಡಿಸೈರ್ ZDI ಡೀಸೆಲ್ ಅದರಲ್ಲೂ ಟಾಪ್ ಎಂಡ್ ಹುಡುಕ್ತಾ ಇದ್ರೆ ನೋಡಿ, ಈ ಗಾಡಿ ಇದೆ. ಆಟೋಮೆಟಿಕ್ ವೆಹಿಕಲ್ ಸರ್. ಆಟೋಮೆಟಿಕ್ ತುಂಬಾ ಜನ ಡೀಸೆಲ್ ಅಲ್ಲಿ ಆಟೋಮೆಟಿಕ್ ಓಡ್ತಾರೆ. ಡೀಸೆಲ್ ಆಟೋಮೆಟಿಕ್, ಅದರಲ್ಲೂ ಸ್ವಿಫ್ಟ್ ಡಿಸೈರ್ ZDI ಪ್ಲಸ್ ಅದರಲ್ಲೂ ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ವಿತ್ ಬಟನ್ ಸ್ಟಾರ್ಟ್, ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಡಿಸೈರು ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ. ಡಿಸೈರ್ ಅಂದ್ರೆ ಒಳ್ಳೆ ಮೈಲೇಜ್ ಅಂತದ್ರಲ್ಲಿ ನಿಮಗೆ ಆಟೋಮೆಟಿಕ್ ಅಲ್ಲಿ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ ನಿಮಗೆ. ವಿತ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ನೋಡಬಹುದು. ಅದರಲ್ಲೂ ಮಾರ್ವಿನ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಯೂಸ್ ಮಾಡಿರ್ತಕ್ಕಂಥ ವೆಹಿಕಲ್. ಕಂಪ್ಲೀಟ್ ಶೋರೂಮ್ ಹಿಸ್ಟರಿ ಇದೆ ಸರ್. ಎಷ್ಟು ಹೊಡಿದೆ? ಸೆಕೆಂಡ್ ಓನರ್ ಸರ್. 1,20,000 ಹೊಡಿದೆ ಸರ್ ವಿತ್ ಸರ್ವಿಸ್ ರೆಕಾರ್ಡ್. ಹೌದು ನೋಡಿ, ಆಸ್ ಇಟ್ ಇಸ್ ಎಲ್ಲಾ ಗಾಡಿಗಳಿಗೂ ನಿಮಗೆ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳಿಗೂ ಸರ್ವಿಸ್ 80% ಸಿಗುತ್ತೆ. ಕೆಲವು ಗಾಡಿಗೆ ಇರಲ್ಲ, ಅದಕ್ಕೆ ಹೇಳ್ಬಿಡ್ತೀವಿ ಇಷ್ಟೇ ಇಲ್ಲ. ಅದರಲ್ಲೂ ನಿಮಗೆ 17 ಸರ್? 16 ಮಾಡಲ್ ಸೆಕೆಂಡ್ ಓನರ್ ZDI ಪ್ಲಸ್ ಸರ್. ಮಾರ್ಕೆಟ್ ಅಲ್ಲಿ 6 ಲಕ್ಷ ಹೇಳ್ತಾರೆ ಆಟೋಮೆಟಿಕ್. ನಮ್ಮ ಶೋರೂಮಿಗೆ ಬರಲಿ 5,10,000 ಕೊಡ್ತೀನಿ ಚಾಲೆಂಜ್ ಅಲ್ಲಿ. 5,10,000 ರೂಪಾಯಿಗೆ ಅದರಲ್ಲೂ 16 ಡಿಸೈರ್ ಆಟೋಮೆಟಿಕ್ ಡೀಸೆಲ್ ಅದರಲ್ಲೂ ಟಾಪ್ ಎಂಡ್. ಹೌದು ಸರ್, ಒಳ್ಳೆ ಪ್ರೈಸ್. 2014 ಮಾಡಲ್ 5.5 ಲಕ್ಷ ಇದೆ ಬಜಾರ್ ಅಲ್ಲಿ. ಚೆಕ್ ಮಾಡ್ಕೊಂಡು ಬರಲಿ. ನಮ್ಮ ಶೋರೂಮ್ ಎಲ್ಲೂ ಸಿಗಲ್ಲ. ವಿತ್ ಸರ್ವಿಸ್ ರೆಕಾರ್ಡ್ ಹೊಡಿರ್ತಕ್ಕಂಥ ವೆಹಿಕಲ್, ಸೆಕೆಂಡ್ ಓನರ್ ಆಗಿರ್ತಕ್ಕಂಥದ್ದು. ವಿತ್ ಲೋನ್ ಆಗುತ್ತೆ ನಿಮಗೆ. ಖಂಡಿತ 4 ಲಕ್ಷ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದೆ. ಹೌದು ಹೌದು. 1,10,000 ತಾನೆ. ಹಾಗೆ ನೆಕ್ಸ್ಟ್ ಇದೆ ಯಾವ್ದು ಸರ್ ಬೇರೆ? ಸರ್ ಕ್ವಿಡ್ ಇದೆ, ಪುಂಟೋ ಇದೆ, ಸ್ಕೋಡಾ ಫಾಬಿಯಾ ಇದೆ ಸರ್. 2018 ಮಾಡಲ್ ಇದು, ಸಿಂಗಲ್ ಓನರ್. ಇದು ಕೂಡ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸಣ್ಣ ಪುಟ್ಟ ಪೇಂಟ್ ಟಚ್ ಆಗಿದೆ. ಒಂದು 5,000 ರೂಪಾಯಿ ಖರ್ಚಿದೆ. ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಏನ್ ಹೇಳ್ತೀರಾ ಸರ್? ಈ 2018 ಮಾಡಲ್ 225 ಕೊಡ್ತೀನಿ ಫೈನಲ್. 2,25,000ಕ್ಕೆ ಅದು 4 ಬ್ರ್ಯಾಂಡ್ ನ್ಯೂ ಟೈರ್, ಸಿಂಗಲ್ ಓನರ್ ವೆಹಿಕಲ್. ಅದರ ಸಿಂಗಲ್ ಓನರ್. ಹೌದು. ಒಳ್ಳೆ 24 ಮೈಲೇಜ್ ಕೂಡ ಬರುತ್ತೆ ಇದು ನಿಮಗೆ. ಹೌದು, ಮೈಲೇಜ್ ಬರುತ್ತೆ. 18-20 ತನಕ ಎಕ್ಸ್ಪೆಕ್ಟ್ ಮಾಡಬಹುದು. 20+ ಬರುತ್ತೆ ಸರ್. 20+ ಬರುತ್ತೆ. 2,25,000 ಕೊಡ್ತೀನಿ ನಿಮಗೆ. ಓಕೆ, 2,25,000. ಯಾವ ಸರ್? 2010 ಮಾಡಲ್ ಫಿಯಟ್ ಪುಂಟೋ ಸರ್. ಪೆಟ್ರೋಲ್, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಟೈರ್ ಅಲೈ ಎಲ್ಲ ಇರತಕ್ಕಂತ ವೆಹಿಕಲ್. 4 ಕೂಡ ಬ್ರ್ಯಾಂಡ್ ನ್ಯೂ ಇದೆ ನೋಡಬಹುದು. ಹಾಗೆ ಇಂಟೀರಿಯರ್ ಅಲ್ಲಿ ಕಂಪನಿ ಫಿಟೆಡ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಬರ್ತಕ್ಕಂತ ವೆಹಿಕಲ್.
ಏನ್ ಹೇಳ್ತೀರಾ ಸರ್ ಪ್ರೈಸ್ ಟಾಪ್ ಎಂಡ್? 1,55,000 ಕೊಡ್ತೀನಿ. ಸ್ಯಾಂಟ್ರೋಬಲ್ಲಿ ಒಳ್ಳೆ ಪುಂಟೋ ಕೊಡ್ತೀನಿ. ಒಟ್ಟು 50,000 ರೂಪಾಯಿ ಮ್ಯಾಗ್ವಿಲ್ ಟೈರ್ ಇದೆ. ಹೌದು, ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ 1,55,000 ರೂಪಾಯಿಗೆಲ್ಲ ಆಗುತ್ತೆ. ಅದರಲ್ಲೂ ಟಾಪ್ ಎಂಡ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಹಾಗೆ ಫಾಬಿಯಾ ಇದೆಯಲ್ಲ ಸರ್? ಸರ್ ಸ್ಕೋಡಾ ಫಾಬಿಯಾ 2012 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಸರ್. ಇದು ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ABS ಎಲ್ಲ ಬರುತ್ತೆ. ಟಾಪ್ ಎಂಡ್ ಮಾಡಲ್ ಸರ್. ಓಕೆ, ವಿತ್ ಮ್ಯಾಗ್ ಬರುತ್ತೆ. ನೋಡಬಹುದು ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ ನಿಮಗೆ. ಕಂಪನಿ ಫಿಟೆಡ್ ಸಿಸ್ಟಮ್ ಇದರಲ್ಲೂ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಟಾಪ್ ಎಂಡ್ ಆಗಿರೋದ್ರಿಂದ ಎಲ್ಲ ಆಪ್ಷನ್ ನಿಮಗೆ. ಮಳೆ ಬಂದು ಗಲೀಜಾಗಿದೆ ಅಷ್ಟೇ ಸರ್. ಗಾಡಿ ಡೀಲರ್ ಕೊಡುವಾಗ ಕ್ಲೀನ್ ಆಗಿ ವಾಶ್ 12 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2,10,000 ಕೊಡ್ತೀನಿ. ಬರ ಏನು ಸಿಂಗಲ್ ಓನರ್ ಸ್ಯಾಂಟ್ರೋನು ಬರಲ್ಲ ನಿಮಗೆ. ಆಲ್ರೆಡಿ ಸ್ಕೋಡಾ ಫಾಬಿಯಾ ಗಟ್ಟಿ ಗಾಡಿ, ಅದು ಫುಲ್ ಫ್ಯೂಚರ್ ಇರೋ ವೆಹಿಕಲ್. ಓಕೆ, 2,10,000 2 ಲಕ್ಷ ರೇಂಜ್ ಅಲ್ಲಿ ಹಾಕಿ ಮಾಡ್ಕೊಡ್ತಾರೆ. ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. 5,000 ಬಿಟ್ಬಿಡಿ ಸರ್. 2.5 ಲಕ್ಷ ಕಡಿಮೆ ಇಲ್ಲ, ಚೆಕ್ ಮಾಡ್ಕೊಳ್ಳಿ ಮಾರ್ಕೆಟ್ ಅಲ್ಲಿ ವ್ಯೂವರ್ಸ್. ಓಕೆ, 2,10,000 2,05,000 ಫೈನಲ್ ಆಗುತ್ತೆ. ಹೌದು. ಹಾಗೆ ನೆಕ್ಸ್ಟ್ ಫಿಯೆಸ್ಟಾ ಹೇಳಿ ಸರ್. ಸರ್ ಫೋರ್ಡ್ ಫಿಯೆಸ್ಟಾ 2010 ಮಾಡಲ್, ಸೆಕೆಂಡ್ ಓನರ್, ಲೆದರ್ ಅಪಲ್ಸರ್ ಇದೆ. ನಿಮಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಇದು ಫ್ರೆಶ್ ಆಗಿ FC ಆಗಿದೆ. 5 ವರ್ಷ FC ಇದೆ. ಇದಕ್ಕೆ 5 ವರ್ಷ FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಹೌದು, ಇನ್ಶೂರೆನ್ಸ್ ಕಟ್ಕೊಡ್ತೀರಾ? ನೋಡೋಣ ಸರ್, ಎದುರುಗಡೆ ಬರ್ಲಿ ಕಸ್ಟಮರ್ ಯಾವ ತರ ಬರ್ತಾರೆ ಸರ್. ಇದು 10 ಮಾಡಲ್, ಸೆಕೆಂಡ್ ಓನರ್ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹೌದು ಸರ್. ವೀಲ್ ಬರುತ್ತೆ, ಇಂಟೀರಿಯರ್ ಲೆದರ್ ಸೀಟ್ಸ್ ಬರುತ್ತೆ, ಕಂಪನಿ ಫಿಟೆಡ್ ಸೀಟ್ಸ್ ಸಿಸ್ಟಮ್ ಎಲ್ಲ ಬರುತ್ತೆ. ಏನ್ ಹೇಳ್ತೀರಾ ಸರ್? ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ 190 ಕೊಡ್ತೀನಿ ಸರ್. 1,90,000 ಕೊಟ್ಬಿಡ್ತೀನಿ. 2007 ಮಾಡಲ್ ಇವತ್ತು ನನಗೆ ಗ್ರೂಪ್ ಅಲ್ಲಿ ಬಂದಿದೆ ಒಂದು ಗಾಡಿ 190ಗೆ. ನಾನು 10 ಮಾಡಲ್ ಕೊಡ್ತಾ ಇದ್ದೀನಿ ನಿಮಗೆ. ಓಕೆ, ಅದರಲ್ಲೂ 10 ಮಾಡಲ್ ನಿಮಗೆ 1,90,000, ಅದರಲ್ಲೂ ಫ್ರೆಶ್ FC ಸಮೇತ ಮಾಡಿ ಕೊಡ್ತಾರೆ ನಿಮಗೆ. ಮಾಡಿ ಆಗಿದೆ 5 ವರ್ಷ ಫ್ರೆಶ್ FC ಆಗಿದೆ. ಹೌದು ಸರ್. ಈ ಸರ ದಸರಾಗೆ ನಾವು ಆನೆಗಳು ತರಿಸಿದೀವಿ ಸರ್. ಒಂದಲ್ಲ ಎರಡಲ್ಲ 7 ಆನೆಗಳು ತರಿಸಿದೀವಿ ಸರ್. ಅದು ಸನ್ರೂಫ್ ಇರೋದು, ಮಿಡ್ಲ್ ವರ್ಷನ್, ಟಾಪ್ ಎಂಡ್ ಎಲ್ಲ ಥರದ ವೆಹಿಕಲ್ ತರಿಸಿದ್ದೀವಿ ಇವತ್ತು ನಾವು. XUV ಅಲ್ಲಿ ತುಂಬ ವೆಹಿಕಲ್ ಗಾಡಿಗಳು ತರಿಸಿದ್ದೀವಿ. ನಾಗರ್ಬಾವಿ ಸರೌಂಡಿಂಗಲ್ಲಿ ಯಾರ ತಾನು ಸಿಗಲ್ಲ. ಯಾವಾಗಲೂ ನಮ್ಮ ಹತ್ರ 7 ಗಾಡಿ XUV ಸ್ಟಾಕ್ ಇರುತ್ತೆ ಸರ್. ಓಕೆ, ಈ ಗಾಡಿ ಸರ್ 2015 ಮಾಡಲ್, W10 ವಿತ್ ಸನ್ರೂಫ್ ಬರುತ್ತೆ. 80% ಟೈರ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. 74,000 ನೋಡಿದೆ ಸರ್. ಇಂಟೀರಿಯರ್ ಎಲ್ಲ ನೋಡಿ ನೀವು, ತುಂಬಾ ಚೆನ್ನಾಗಿದೆ. W10 ವೇರಿಯಂಟ್ 10 ಏರ್ ಬ್ಯಾಗ್ ಸಮೇತ ಬರತಕ್ಕಂಥ ವೆಹಿಕಲ್. ಅದರಲ್ಲೂ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಫ್ರಂಟ್ ಅಲ್ಲಿ ಬರುತ್ತೆ ವಿತ್ DRLs, ಫಾಗ್ ಲ್ಯಾಂಪ್ಸ್ ಫ್ರಂಟ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಲುಕ್ ಇದೆ ಅಂತಾನೆ ಹೇಳ್ಬೋದು. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ 70% ಇದೆ. ಇಂಟೀರಿಯರ್ ಅಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್, 10 ಏರ್ ಬ್ಯಾಗ್ಸ್ ಬರ್ತಕ್ಕಂಥ ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು. ಪ್ರೀಮಿಯಂ ಆಗಿದೆ. ಹಾಗೆ ನಿಮಗೆ ಸನ್ರೂಫ್ ಸಮೇತ ಇರತಕ್ಕಂಥ ವೆಹಿಕಲ್. 15 ಮಾಡಲು, ಸಿಂಗಲ್ ಓನರ್ ಅಲ್ವಾ ಸರ್? ಸೆಕೆಂಡ್ ಓನರ್. W10 ಟಾಪ್ ಎಂಡ್ ವಿತ್ ಸನ್ರೂಫ್ ಎಷ್ಟು ಹೇಳ್ತೀರಿ ಸರ್? ಮಾರ್ಕೆಟ್ ಅಲ್ಲಿ 10 ಲಕ್ಷ ಇದೆ ಸರ್. ನಮಗೆ ನಮ್ಮ ಶೋರೂಮ್ ಅಲ್ಲಿ ಬಂದ್ರೆ 1 ಲಕ್ಷ ಡಿಸ್ಕೌಂಟ್ ಸರ್. 9,25,000 ಸರ್. 9,25,000, ಅದರಲ್ಲೂ ಸ್ಲೈಟ್ಲಿ ಮಾಡ್ಕೊಡಿ. ಹೌದು ಸರ್, ಖಂಡಿತ ಮಾಡ್ಕೊಡ್ತೀನಿ ಸರ್. ತುಂಬಾ ಜನ ಕಡಿಮೆ ಬಜೆಟ್ ಅಲ್ಲಿ XUV ಬೇಕು, ಫ್ಯಾಮಿಲಿಗೆ, ದೊಡ್ಡ ಫ್ಯಾಮಿಲಿ ಇರುತ್ತೆ ಅಂತವ್ರು ಹುಡ್ತಾರೆ. ಅಂತವ್ರಿಗೆ ಇವತ್ತು ನಾನು ಕಡಿಮೆ ಬಜೆಟ್ ಅಲ್ಲಿ ಕೊಡ್ತಾ ಇದ್ದೀನಿ. 2012 ಮಾಡಲು, ಅದರಲ್ಲೂ W8 ಟಾಪ್ ಎಂಡ್ ಮಾಡಲು, ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. W8 ಟಾಪ್ ಹೌದು, ವಿತ್ 8 ಏರ್ ಬ್ಯಾಗ್ಸ್ ಬರ್ತಕ್ಕಂಥ ವೆಹಿಕಲ್. ಇದರಲ್ಲೂ ಕೂಡ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಆಲ್ಮೋಸ್ಟ್ ನಿಮಗೆ ಒಂದು 90% ಟೈರ್ ಇದೆ. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ. ಹಾಗೆ ಟಚ್ ಸ್ಕ್ರೀನ್ ಸಿಸ್ಟಮ್. ಹಾಗೆ ಇದರಲ್ಲಿ ಸನ್ರೂಫ್ ಅನ್ನು ಮಿಸ್ಸಿಂಗ್ ಬರುತ್ತೆ ಅಷ್ಟೇ. ಮಿಕ್ಕಿದ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಶಿಫ್ಟ್ ಬೆಲೆಯಲ್ಲಿ ಕೊಟ್ಬಿಡ್ತೀನಿ ಸರ್. ಶಿಫ್ಟ್ ಬೆಲೆಯಲ್ಲಿ? ಹೌದು. ಏನ್ ಹೇಳ್ತೀರಾ? 5,10,000 ಕೊಡ್ಲಿ ತಗೊಂಡೋಗಿ. ಎಷ್ಟು? 5,10,000 ಕೊಡ್ತೀನಿ. 5,10,000 ರೂಪಾಯಿಗೆ. ಅದರಲ್ಲೂ ನಿಮಗೆ XUV 500, ಅದರಲ್ಲೂ W8 ಟಾಪ್ ಎಂಡ್ ವೇರಿಯಂಟ್ ಸಿಗ್ತಾ ಇದೆ. ಹಾಗೆ ನಮ್ಮ ಹತ್ರ ಒಂದು 7 ಸೀಟರ್ ಎರ್ಟಿಗಾ ಕೂಡ ಅವೈಲೇಬಲ್ ಇದೆ ಸರ್. 2014 ಮಾಡಲ್, 3rd ಓನರ್ ಆಗಿದೆ. ಇದು ಪೆಟ್ರೋಲ್ ಸರ್. ಇದು ಡೀಸೆಲ್ ಅಲ್ಲ, ಪೆಟ್ರೋಲ್. ತುಂಬಾ ಚೆನ್ನಾಗಿದೆ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪ್ಲಸ್ ಪಾಯಿಂಟ್, ಮೈನಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಓನರ್ಶಿಪ್ ಮಾತ್ರ 3rd ಆಗಿದೆ. 3rd ಓನರ್ ಆಗಿದೆ. 14 ಮಾಡಲ್ ಆಗಿದೆ. ಹೌದು, ಅದಕ್ಕೆ ಲೋನ್ ಸಹ ಚಾನ್ಸಸ್ ಇದೆ. ಹೌದು ಸರ್. ನಿಮಗೆ ಜಸ್ಟ್ 5,40,000 ಕೊಡ್ತೀನಿ ಸರ್. ಇದು 5,40,000ಕ್ಕೆ 14 ಮಾಡಲು ಎರ್ಟಿಗಾ ಇದೆ. ಸೆಕೆಂಡ್ ಓನರ್ ನಿಮಗೆ ಮಾರ್ಕೆಟ್ ಅಲ್ಲಿ 6.25 ಲಕ್ಷ ಕಡಿಮೆ ಇಲ್ಲ. ಓನರ್ 3 ಆಗಿದೆ ಅಂತ RIT ಕೊಡ್ತಾರೆ. ಇನ್ನು ಎದುರುಗಡೆ ಬರಲಿ, ಇನ್ನೂ 10,000 ಬಿಟ್ಟು ಕೊಡ್ತೀನಿ. ಇನ್ನು 10,000 ಕಡಿಮೆ ಆಗುತ್ತೆ. 5,30 ಕೊಟ್ಬಿಡ್ತೀನಿ. 5,30,000. 7 ಸೀಟರ್ ವೆಹಿಕಲ್. ಓಕೆ, 7 ಸೀಟರ್ ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು. ಕಂಪನಿ ಸೀಟ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಸಿಸ್ಟಮ್ ಕೂಡ ನೋಡ್ಬೋದು. ಹಾಗೆ ಟಾಪ್ AC ಎಲ್ಲ ಬರ್ತಕ್ಕಂಥ ವೆಹಿಕಲ್. 7 ಸೀಟರ್ ಸೀಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಜಸ್ಟ್ 5,30,000ಕ್ಕೆ 14 ಮಾಡಲ್ ಎರ್ಟಿಗಾ. ಹಾಗೆ ಒಂದು ಸ್ಪೋರ್ಟ್ಸ್ ವೇರಿಯಂಟ್ ನೋಡ್ಬೋದು. i20 ಇದೆ. 40 ಲುಕ್ಕಲ್ಲಿ ಗಾಡಿ ಕೂಡ ಮಾಡಿಸ್ಕೊಂಡಿದ್ದಾರೆ. ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ 2010 ಮಾಡಲ್, ಮ್ಯಾಗ್ನಾ, ಫ್ರೆಶ್ FC ಇನ್ಶೂರೆನ್ಸ್ ಇದೆ. 5 ಇಯರ್ಸ್. ಆಫ್ಟರ್ ಮಾರ್ಕೆಟ್ ನಿಮಗೆ ಒಳ್ಳೆ ಅಲಾಯ್ ವೀಲ್ಸ್ ಇದೆ. ಲೋ ಪ್ರೊಫೈಲ್ ಟೈರ್ಸ್ ಇದೆ. ತುಂಬಾ ಚೆನ್ನಾಗಿದೆ. ಕೀ ಕೂಡ ಇದೆ. ಇದ್ರದ್ದು ತುಂಬಾ ಚೆನ್ನಾಗಿದೆ. ವೇರಿಯಂಟ್ ಆಗಿರುತ್ತೆ. 4 ಪಾರ್ಕಿಂಗ್ ಸೆನ್ಸರ್ ಸಮೇತ ಬರುತ್ತೆ. ಡಿಫಾಗರ್ ತುಂಬಾ ಸ್ಪೋರ್ಟಿ ಲುಕ್ಕಲ್ಲಿ ಗಾಡಿ ಕೂಡ ಇದೆ. i20 ಬರುತ್ತೆ. ವಿತ್ ರೆಡ್ ಕ್ಯಾಲಿಪರ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ನೋಡ್ಬೋದು. ಇಂಟೀರಿಯರ್ ಅಲ್ಲಿ ಕಂಪನಿ ಫಿಟೆಡ್ ಸೀಟ್ ಅಂಡ್ ಸಿಸ್ಟಮ್ ಎಲ್ಲ ಬರುತ್ತೆ. ಮ್ಯಾನ್ಯುವಲ್ ವೇರಿಯಂಟ್. ಏನ್ ಹೇಳ್ತೀರಾ ಸರ್ ಈ ಪ್ರೈಸು ಗಾಡಿಗೆ? ಸರ್ ಜಸ್ಟ್ 270 ಕೊಡ್ತೀನಿ ಸರ್. 2,70,000 ರೂಪಾಯಿ. 2,70,000 ಕೊಡ್ತೀನಿ. ಅದರಲ್ಲೂ ಸ್ಪೋರ್ಟ್ಸ್ ಸಿಗ್ತಾ ಇದೆ ನಿಮಗೆ. ಆದ್ರೆ ಸ್ಪೋರ್ಟ್ಸ್ ಟೈಪ್ ಅಲ್ಲಿ ಮಾಡಿಸ್ಕೊಂಡಿರಂತ ವೆಹಿಕಲ್ ಅಂತ. ಫ್ರೆಶ್ 5 ವರ್ಷ ಫ್ರೆಶ್ FC ಕೂಡ ಇದೆ ಇದರಲ್ಲಿ. ಓಕೆ, 5 ವರ್ಷ FC ಇನ್ಶೂರೆನ್ಸ್ ಎಲ್ಲ ಇರತಕ್ಕಂಥ ವೆಹಿಕಲ್ ನಿಮಗೆ. ಹಾಗೆ ವ್ಯಾಗನರ್ ಹುಡುಕೋರಿಗೆ ಒಂದು ವ್ಯಾಗನರ್ ಕೂಡ ಇದೆ ನೋಡ್ಬೋದು. ಅದರಲ್ಲೂ 10 ಮಾಡಲ್ ಅನ್ಸುತ್ತೆ. ಹೌದು ಸರ್, K ಸೀರೀಸ್ ಇದು. ಜಸ್ಟ್ ಇವಾಗ ಬಂದಿರೋದು. ಇನ್ನು ವಾಶ್ ರಬ್ಬಿಂಗ್ ಪಾಲಿಶ್ ಏನೂ ಆಗಿಲ್ಲ. 2000
10 ಮಾಡಲ್ ಥರ್ಡ್ ಓನರ್ ಫ್ರೆಶ್ FC ಕೂಡ ಇದಕ್ಕೆ 5 ಇಯರ್ಸ್ ಮಾಡಿಸ್ಕೊಡ್ತೀನಿ ಸರ್. ತುಂಬಾ ಚೆನ್ನಾಗಿದೆ ವೆಹಿಕಲ್. ವಾಶ್ ರಬ್ಬಿಂಗ್ ಒಂದು ಮಾಡ್ಕೊಬೇಕು ಅಷ್ಟೇ ಸರ್. ಪ್ರೈಸ್ ಮಾರ್ಕೆಟ್ ಅಲ್ಲಿ 2.5 ಲಕ್ಷ ಇದೆ ಸರ್. ನಮ್ಮ ಶೋರೂಮ್ ಬರ್ರಿ 2,15,000 ಮಾಡ್ಕೊಡ್ತೀನಿ. 2,15,000 ಅದರಲ್ಲಿ ಕೆ ಸೀರೀಸ್ ವೆಹಿಕಲ್ ವಿತ್ ಕೆ ಸೀರೀಸ್ ಇಂಜಿನ್ ಬರ್ತಕ್ಕಂಥದ್ದು. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ ನೋಡ್ಬೋದು, 4 ಕೂಡ ವಿತ್ ಲೆದರ್ ಸೀಟ್ಸ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಸೋನಿ ಸಿಸ್ಟಮ್ ಕೂಡ ಇದೆ. AC ಕೂಡ ವರ್ಕಿಂಗ್ ಅಲ್ಲಿ ಇದೆ ನೋಡ್ಬೋದು. ರೇರ್ ಸೀಟ್ಸ್ ಕೂಡ ಚೆನ್ನಾಗಿದೆ. 2 ಡೋರ್ ಪವರ್ ವಿಂಡೋ ಸಮೇತ ಬರ್ತಕ್ಕಂಥ ಕೆ ಸೀರೀಸ್ ಇಂಜಿನ್ ಜಸ್ಟ್ 2,15,000 ಆಗುತ್ತೆ ಫೈನಲ್. ಓಕೆ, ಹಾಗೆ ಡೀಸೆಲ್ ವರ್ಣ ಕೂಡ ಇದೆ. ಹೇಳಿ ಸರ್. ಸರ್ 2011 ಮಾಡಲ್ 6 ಏರ್ ಬ್ಯಾಗ್ ಬಟನ್ ಸ್ಟಾರ್ಟ್ ಸಿಂಗಲ್ ಓನರ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಸರ್. ಇದು 6 ಏರ್ ಬ್ಯಾಗ್ ಬರುತ್ತಾ? ಹೌದು ಸರ್. ಡೀಸೆಲ್ ವರ್ಣ, ಅದರಲ್ಲೂ ವೈಟ್ ಕಲರ್ ವೇರಿಯಂಟ್ ನೋಡಬಹುದು. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಎಲ್ಲ ಬರ್ತಕ್ಕಂಥ ಬ್ರ್ಯಾಂಡ್ ನ್ಯೂ ಟೈರ್ ಬರ್ತಕ್ಕಂಥ ವಿತ್ ಮ್ಯಾಗ್ ವೀಲ್, ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಮ್ಯಾನ್ಯುಯಲ್ ವೇರಿಯಂಟ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರ್ತಕ್ಕಂಥ ವರ್ಣ ಡೀಸೆಲ್. ಹೇಳ್ತೀರಿ ಸರ್? 4,10,000 ಹೇಳ್ತಾ ಇದೀನಿ ಸರ್. ಇನ್ನೂ ಎದುರುಗಡೆ ಬರ್ರಿ, ಇನ್ನೊಂದು 10,000 ಬಿಟ್ಕೊಡ್ತೀನಿ ಸರ್. 4 ಲಕ್ಷಕ್ಕೆ ಆಗುತ್ತೆ ಡೀಸೆಲ್ ವರ್ಣ. ಹೌದು ಸರ್. ಅದರಲ್ಲೂ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಸರ್. ಓಕೆ, ನೆಕ್ಸ್ಟ್ ಅದು ಸರ್ 2015 ಮಾಡಲ್ ಸಿಂಗಲ್ ಓನರ್ W8 XUV ಜಸ್ಟ್ 39,000 ಓಡಿದೆ ಸರ್. 39,000 ಓಡಿದೆ. ಹೌದು ಸರ್. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ, ಚೆಕ್ ಮಾಡಿಸ್ಕೊಳ್ಳಿ. XUV 500 ಜಸ್ಟ್ 39,000 ಓಡಿರ್ತಕ್ಕಂಥ ಸಿಂಗಲ್ ಓನರ್ ಡೀಸೆಲ್. ಏನ್ ಹೇಳ್ತೀರಾ? 7,75,000 ಕೊಡ್ತೀನಿ ಸರ್. 7,75,000 ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಹಾಗೆ ಲಕ್ಸುರಿಯಸ್ ಸೆಡಾನ್ 2010 ಮಾಡಲ್ ಟೊಯೋಟಾ ಆಲ್ಟಿಸ್. ಇದು ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲ್ ಫ್ರೆಶ್ 5 ವರ್ಷ FC ಕೂಡ ಸಿಗುತ್ತೆ ಇದ್ರಲ್ಲಿ ನಿಮಗೆ. ಏನ್ ಹೇಳ್ತೀರಾ? ಮಾರ್ಕೆಟ್ ಅಲ್ಲಿ ನಿಮಗೆ 3,75,000 ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ಬರಲಿ 3,15,000 ಫೈನಲ್ ಮಾಡ್ಕೊಡ್ತೀನಿ. 3,15,000 ಸಿಂಗಲ್ ಓನರ್ ಆಲ್ಟಿಸ್, ಕರೋಲಾ ಆಲ್ಟಿಸ್. ಹಾಗೆ ನೆಕ್ಸ್ಟ್ ಇದು ಸರ್, ಇದು ಹಳೆ ವಿಲನ್ ಗಳು ಯೂಸ್ ಮಾಡೋದು ಗೊತ್ತಲ್ಲ ಸರ್ ನಿಮಗೆ. ಬ್ಲಾಕ್ ಬ್ಯೂಟಿ 2008 ಮಾಡಲ್ ಶೋರೂಮ್ ಮೇಂಟೆನೆನ್ಸ್ ಆಫ್ಟರ್ ಮಾರ್ಕೆಟ್ ಅಲೇ ವೀಲ್ಸ್ ಇದೆ. 1 ಲಕ್ಷ ರೂಪಾಯಿ ಮ್ಯಾಗ್ ವೀಲ್ ಇದೆ ಇರಲಿ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ 1 ಲಕ್ಷ ಖರ್ಚು ಮಾಡಿ ಮ್ಯಾಗ್ ವೀಲ್ ಸಮೇತ ಹಾಕ್ಸ್ಕೊಂಡಿದ್ದಾರೆ ನೋಡಬಹುದು. ಅದರಲ್ಲೂ 90% ಟೈರ್ ಇದೆ, ಲೋ ಪ್ರೊಫೈಲ್ ಟೈರ್ ಅಂತಾನೆ ಹೇಳ್ಬೋದು. ಹಾಗೆ ಇಂಟೀರಿಯರ್ ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ರೇರ್ AC ವೆಂಟ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಮ್ಯಾನ್ಯುಯಲ್ ವೇರಿಯಂಟು ಡೀಸೆಲ್ ನೋಡ್ಬೋದು. ಈ ಲಾಂಗ್ ಬ್ರೇಕ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಗಾಡಿ ಕೂಡ ತುಂಬಾ ಓಲ್ಡ್ ಶೇಪು ಅಲ್ಲ ಗಾಡಿ ಸರ್. ಈ ತರ ಟೆಸ್ಟ್ ಅಲ್ಲಿ ಇರೋ ವೆಹಿಕಲ್ 4 ಲಕ್ಷ ಕಡಿಮೆ ಸಿಗಲ್ಲ ಸರ್. ನಮ್ಮ ಶೋರೂಮಿಗೆ ಬರಲಿ 3,20,000ಕ್ಕೆ 7 ಸೀಟರ್ ವೆಹಿಕಲ್ ಕೊಡ್ತಾ ಇದೀನಿ. 3,20,000 ರೂಪಾಯಿಗೆ ಸ್ಕಾರ್ಪಿಯೋ ಸಿಗ್ತಾ ಇದೆ ನೋಡಿ. ಹೌದು. ಹಾಗೆ ನಮ್ಮ ಹತ್ರ ವೈಟ್ ಕಲರ್ ಅಲ್ಲಿ 2 ಕಾಂಪಿಟೇಷನ್ ಅಲ್ಲಿ ನಿಂತ್ಕೊಂಡಿದೆ. ಒಂದು i20 ಇದೆ, ಒಂದು ಸ್ವಿಫ್ಟ್ ಇದೆ. ಹೇಳಿ ಸರ್. ಶಿಫ್ಟ್ 2012 ಮಾಡಲು ಡೀಸೆಲ್ ಸೆಕೆಂಡ್ ಓನರ್ ಶೋರೂಮ್ ಮೇಂಟೆನೆನ್ಸ್ ಸರ್. ಇದು 2 ಕೀ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಡೀಸೆಲ್ ಸರ್ 3,95,000 ಆಗುತ್ತೆ ಸರ್. ಇದು 3,95,000 ರೂಪಾಯಿಗೆ ಡೀಸೆಲ್ ಸ್ವಿಫ್ಟ್. ನೆಕ್ಸ್ಟ್ i20 2015 ಮಾಡಲ್ ಥರ್ಡ್ ಓನರ್ ಆಗಿದೆ. ಟಾಪ್ ಎಂಡ್ ಮಾಡಿ. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇದೆ. ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಮೈನಸ್ ಹೌದು ಸರ್. ಮೈನಸ್ ಪಾಯಿಂಟ್ ಏನಂದ್ರೆ ಓನರ್ಶಿಪ್ ಮಾತ್ರ ಒಂದೇ ಮನೆಯಲ್ಲಿ ಓನರ್ಶಿಪ್ ಚೇಂಜ್ ಆಗಿದೆ. ಸೊ ಅದಕ್ಕೆ ಪ್ರೈಸ್ ಜಸ್ಟ್ 4,80,000 ಕೊಡ್ತಾ ಇದೀನಿ ಸರ್. ಇದು 4,80,000ಕ್ಕೆ ಡೀಸೆಲ್ i20 ಸಿಗ್ತಾ ಇದೆ ನಿಮಗೆ. ವಿತ್ ಲೋನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇದು 2013 ಮಾಡಲ್ ಸಿಂಗಲ್ ಓನರ್ XUV W8 ಟಾಪ್ ಎಂಡ್ ಮಾಡಲ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. 1,15,000 ಸರ್ವಿಸ್ ರೆಕಾರ್ಡ್. ಹೌದು. ಏನ್ ಹೇಳ್ತೀರಾ? ಜಸ್ಟ್ 595 ಫೈನಲ್ ಟು ಫೈನಲ್ ಕೊಡ್ತೀನಿ ಸರ್. 5,95,000 ರೂಪಾಯಿಗೆ. ಅದರಲ್ಲೂ ಏರ್ ಫೋರ್ಸ್ ಪರ್ಸನ್ ಯೂಸ್ ಮಾಡಿರ್ತಕ್ಕಂಥ ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಸಿಂಗಲ್ ಓನರ್. ಹೌದು ಸರ್. ಓಕೆ. ಲೋನ್ ಮೇಂಟೆನೆನ್ಸ್ ಯಾರು ಶಿಫ್ಟ್ ಹುಡ್ತಾ ಇದ್ರೆ ಅದರಲ್ಲೂ ನಿಮಗೆ ಸಿಂಗಲ್ ಓನರ್. ಅದರಲ್ಲೂ ನಿಮಗೆ ಜಸ್ಟ್ 54,000 ಓಡಿದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. 2010 ಸಿಂಗಲ್ ಓನರ್ ಸರ್. ಇದು 2010 ಸಿಂಗಲ್ ಓನರ್ 54,000 ಸಂದು ಏನೋ ಓಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಎಷ್ಟು ಹೇಳ್ತೀರಾ? ಜಸ್ಟ್ 295 ಕೊಡ್ತೀನಿ ಸರ್. 2,95,000 55,000 ಓಡಿರ್ತಕ್ಕಂಥ ಸ್ವಿಫ್ಟ್. ಹೌದು ಸರ್. ಓಕೆ, ನೆಕ್ಸ್ಟ್ ಇದು 2009 ಮಾಡಲ್ ಶೋರೂಮ್ ಮೇಂಟೆನೆನ್ಸ್ ಡೈಮಂಡ್ 2K ಸಿಸ್ಟಮ್ ಎಲ್ಲ ಇದೆ. ಇದು ಕೂಡ ನಿಮಗೆ ಶೋರೂಮ್ ಹಿಸ್ಟ್ರಿ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್. ಫೈನಲ್ ಟು ಫೈನಲ್ 1,70,000 ಕೊಡ್ತೀನಿ ಸರ್. 1,70,000 ರೂಪಾಯಿಗೆ ಸ್ಯಾಂಟ್ರೋ ಸಿಗುತ್ತೆ. ಹೌದು. ಓಕೆ, ನೆಕ್ಸ್ಟ್ ಅದು ಬ್ಲಾಕ್ ಬ್ಯೂಟಿ i20 2010 ಮಾಡಲ್. ಇದು ಕೂಡ ನಿಮಗೆ ಸಿಂಗಲ್ ಓನರ್. ಇದು ಕೂಡ ನಿಮಗೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. 5 ಇಯರ್ಸ್ FC ಕೂಡ ಇದೆ. ನಮ್ಮ ಹತ್ರ ಆಲ್ಮೋಸ್ಟ್ 80% ಯಾವುದೇ ವೆಹಿಕಲ್ ತಗೊಂಡ್ರೆ ಸಿಂಗಲ್ ಓನರ್ ಇರುತ್ತೆ. ಮತ್ತೆ ಶೋರೂಮ್ ಹಿಸ್ಟ್ರಿ ಕೂಡ ಇರುತ್ತೆ ಸರ್. ಏನ್ ಹೇಳ್ತೀರಾ ಸರ್? ಜಸ್ಟ್ 275 ಕೊಡ್ತೀನಿ ಸರ್. 2,75,000 ರೂಪಾಯಿ i10 ಬೆಲೆಗೆ i20 ಕೊಡ್ತಾ ಇದೀನಿ. i10 ಬೆಲೆಗೆ i20 ಸಿಗ್ತಾ ಇದೆ. ಅದನ್ನು ಬ್ಲಾಕ್ ಕಲರ್ ಮಾಫಿಯಾ ಲುಕ್ ಇರ್ತಕ್ಕಂಥ ವೆಹಿಕಲ್ i20. ಹಾಗೆ ನೆಕ್ಸ್ಟ್ 6004 ಆ ಕಡೆ ಹೋಗಕ್ಕಾಗಲ್ಲ. ಡಸ್ಟರ್ ಕೂಡ ಇದೆ. 2014 ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲ್ ಸರ್. ಇದು 14 ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ 6004 ನಂಬರ್. ಫ್ಯಾನ್ಸಿ ಅಲವಿಲ್ ಎಲ್ಲ ಇರ್ತಕ್ಕಂಥ ವೆಹಿಕಲ್. ಏನ್ ಹೇಳ್ತೀರಾ? ಜಸ್ಟ್ 475 ಕೊಡ್ತೀನಿ ಸರ್. 4,75,000 ರೂಪಾಯಿಗೆ ಡಸ್ಟರ್ ಸಿಗ್ತಾ ಇದೆ ನೋಡಿ. ಡೀಸೆಲ್ ಎರ್ಟಿಗಾ ನೋಡಬಹುದು. ಹಾಗೆ ಟೈಪ್ 2 ವೇರಿಯಂಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಅದರಲ್ಲೂ 1718 ಅನ್ಸುತ್ತೆ. 2017-18 ಮಾಡಲ್. ಇದು ಸೆಕೆಂಡ್ ಓನರ್ ಶೋರೂಮ್ ಮೇಂಟೆನೆನ್ಸ್ ZA ಪ್ಲಸ್ ಸರ್. ಇದು ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಪ್ಲಸ್ ಡೀಸೆಲ್ ಬಟನ್ ಸ್ಟಾರ್ಟ್ ಸಮೇತ ಬರ್ತಕ್ಕಂಥದ್ದು. ಹಾಗೆ ಸೆಂಟರ್ ಹೆಡ್ರೆಸ್ಟ್ ಎಲ್ಲ LCD ಸ್ಕ್ರೀನ್ ಕೂಡ ಬರುತ್ತೆ. ಇದರಲ್ಲಿ LCD ಸ್ಕ್ರೀನ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ತೋರಿಸ್ಬಿಡ್ತೀನಿ. ಈವನ್ ಲೆದರ್ ಸೀಟ್ಸ್ ಬರುತ್ತೆ. ಸಾರಿ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಬರುತ್ತೆ. ಮ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ಮಾರ್ವಿನ್ ಕವರ್ ಹಾಕ್ಸ್ಕೊಂಡಿದ್ದಾರೆ. ಆಫ್ಟರ್ ಆಮೇಲೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರ್ತಕ್ಕಂಥ ZI ಪ್ಲಸ್ ವೆಹಿಕಲ್ ವಿತ್ ನಿಮಗೆ ಸ್ಕ್ರೀನ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಲೆದರ್ ಸಿಸ್ಟಮ್ ಚೆನ್ನಾಗಿದೆ. ಎಲ್ಲೂ ಕೂಡ ವೇರಿಯಂಟ್ ಆ ಥರ ಏನಿಲ್ಲ. ZI ಪ್ಲಸ್ ಡೀಸೆಲ್ 2018 ಮಾಡಲು ಎರ್ಟಿಗಾ. ಏನ್ ಹೇಳ್ತೀರಾ? 8,10,000 ಹೇಳ್ತಾ ಇದ್ದೀವಿ ಸರ್. ವೀಕ್ಷಕರನ್ನ ಬಂದ್ರೆ ಇನ್ನೂ 10,15,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಇನ್ನೂ 15,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 8 ಲಕ್ಷ ಆಸ್ಪಾಸ್
7,95,000 ಕೊಟ್ಬಿಡ್ತೀನಿ. 7,95,000 18 ಮಾಡಲ್ ಡೀಸೆಲ್ ZD8. ಹೌದು ZD ಪ್ಲಸ್ ಹೌದು. ಓಕೆ ನೆಕ್ಸ್ಟ್ ಇದು ಈಕೋ ಸ್ಪೋರ್ಟ್ ಡೀಸೆಲ್ 2015 ಮಾಡಲ್ ಸೆಕೆಂಡ್ ಓನರ್ ಶೋರೂಮ್ ಮೇಂಟೆನೆನ್ಸ್ ಸರ್, ಮಿಡ್ಲ್ ವರ್ಷನ್ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. 15 ಮಾಡಲ್ ಹೌದು. ಏನ್ ಹೇಳ್ತೀರಾ? ಜಸ್ಟ್ 485 ಕೊಡ್ತೀನಿ ಫೈನಲ್ ಟು ಫೈನಲ್. 4,85,000 ರೂಪಾಯಿಗೆ 485 ಗೆ ಡೀಸೆಲ್ ಕೊಡ್ತೀನಿ. ಹೌದು, ಫೋರ್ಡ್ ಈಕೋ ಟೈಟಾನಿಯಂ ಸಾರಿ ನಾರ್ಮಲ್ ಮಿಡ್ಲ್ ವರ್ಷನ್ ಸರ್ ಡೀಸೆಲ್. ನೆಕ್ಸ್ಟ್ ಇದು ಹೋಂಡಾ ಸಿಟಿ ಸರ್, ಇದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. 2007 ಮಾಡಲ್ ಸೆಕೆಂಡ್ ಓನರ್ ಶೋರೂಮ್ ಮೇಂಟೆನೆನ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇಂಟೀರಿಯರ್ ನೋಡಿದ್ರೆ ನೀವು ಬ್ರ್ಯಾಂಡ್ ನ್ಯೂ ತರಾನೇ ಇದೆ. ಒಳಗೆ ಕುತ್ಕೊಂಡ್ರೆ ಹೊಸ ಗಾಡಿಯಲ್ಲಿ ಫೀಲ್ ಬಂದಂಗ್ ಬರುತ್ತೆ ನಿಮ್ಗೆ. ಹೇಳೋದಷ್ಟೇ ಅಲ್ಲ, ಎದುರುಗಡೆ ಬಂದು ನೋಡಿ ಅವರಿಗೆ ಅರ್ಥ ಆಗುತ್ತೆ. ಅದರಲ್ಲಿ ನಿಮ್ಗೆ ಆಟೋಮೆಟಿಕ್ ಸರ್, ಇದು ಆಟೋಮೆಟಿಕ್. ತುಂಬಾ ಜನ ಆಟೋಮೆಟಿಕ್ ಕೊಡ್ತಾ ಇರ್ತಾರೆ. ಅಫಿಷಿಯಲ್ ಆಫೀಸಿಗೆ ಹೋಗಕ್ಕೆ ಟ್ರಾಫಿಕ್ ಅಲ್ಲಿ ತುಂಬಾ ಸಮಸ್ಯೆಗಳು ಇರುತ್ತೆ ಅಂತ ಹೇಳಿ ಅಂತವರಿಗೆ ಲೋ ಬಜೆಟ್ ಅಲ್ಲಿ ಒಂದು ಆಟೋಮೆಟಿಕ್ ಕೊಡ್ತಾರೆ. ಬೇಗ ಬೇಗ ಬಂದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಹೋಗ್ಬಿಡುತ್ತೆ. ಓಕೆ, ಲೆದರ್ ಸೀಟ್ಸ್ ಎಲ್ಲ ಇದೆ, ಚೆನ್ನಾಗಿದೆ ನೋಡಬಹುದು. ವುಡನ್ ಆಕ್ಸೆಂಟ್ ಅಲ್ಲಿ ಸೈಡ್ ಡೋರ್ ಪ್ಯಾಕೆಟ್ಸ್ ಎಲ್ಲ ಬರುತ್ತೆ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಮಾರ್ಕೆಟ್ ಅಲ್ಲಿ 2.5 ಲಕ್ಷ ಕಡಿಮೆ ಸಿಗಲ್ಲ ಸರ್. ನಮ್ಮ ಶೋರೂಮಿಗೆ ಬರ್ಲಿ, ಫೈನಲ್ ಟು ಫೈನಲ್ ದಸರಾ ಆಫರ್ ಅನ್ಕೊಳ್ಳಿ, 1,95,000 ಕೊಟ್ಬಿಡ್ತೀನಿ. 1,95,000 ರೂಪಾಯಿಗೆ ಆಟೋಮೆಟಿಕ್ ಹೋಂಡಾ ಸಿಟಿ, ಅದು ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಇರೋ ವೆಹಿಕಲ್. ವಿಚ್ ಶೋರೂಮ್ ಮೇಂಟೈನ್?